ಇನ್ನು ಕಾರ್ಖಾನೆಯಲ್ಲಿ ಕೆಮಿಕಲ್ ಸೋರಿಕೆ ಆಗಿದೆ, 3 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಯಾದಗಿರಿ ತಾಲೂಕಿನ ಕಡೇಚೂರು ಕೈಗಾರಿಕಾ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ. ಸೋರಿಕೆಯಾದ ಕೆಮಿಕಲ್ ಉಸಿರಾಟದ ಮೂಲಕ ದೇಹಕ್ಕೆ ಸೇರ್ಕೊಂಡಿದೆ, ಹಾಗಾಗಿ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಕೆಮಿಕಲ್ ಸೋರಿಕೆಯಿಂದ ಕಾರ್ಖಾನೆಯಲ್ಲಿ ಆಗಿರುವಂತಹ ಅವಘಡ ಇದು. 3 ಕಾರ್ಮಿಕರು ಸಾವನ್ನಪ್ಪಿರುವಂತದ್ದು ಆ ಗಾಳಿಯನ್ನ ಸೇವನೆ ಮಾಡಿದ್ರಿಂದನೇ ಈ ರೀತಿಯಾದಂತಹ ಅವಘಡ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಯಾದಗಿರಿ ತಾಲೂಕಿನ ಕಡೇಚೂರು ಕೈಗಾರಿಕಾ ಪ್ರದೇಶದಲ್ಲಿ ಘಟನೆ ನಡೆದಿದೆ. ಕಾರ್ಖಾನೆಯಲ್ಲಿ ಕೆಮಿಕಲ್ ಸೋರಿಕೆಯಾಗಿದೆ, 3 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಯಾದಗಿರಿ ತಾಲೂಕಿನ ಕಡೇಚೂರು ಕೈಗಾರಿಕಾ ಪ್ರದೇಶದಲ್ಲಿ ಘಟನೆ ನಡೆದಿದೆ. ಸೋರಿಕೆಯಾದಂತಹ ಕೆಮಿಕಲ್ ಉಸಿರಾಟದ ಮೂಲಕ ದೇಹಕ್ಕೆ ಸೇರಿ ಸಾವನ್ನಪ್ಪಿದ್ದಾರೆ. 3 ಕಾರ್ಮಿಕರು ಕೂಡ ಸಾವನ್ನಪ್ಪಿರುವಂಥದ್ದು, ಮತ್ತಿಬ್ಬರ ಸ್ಥಿತಿ ಕೂಡ ಗಂಭೀರವಾಗಿದೆ, ಅಸ್ವಸ್ಥರಾಗಿದ್ದಾರೆ. ವಿಕ್ರಮ್ ಸಿಂಗ್, ಅದೇ ರೀತಿಯಾಗಿ ಅಜಯ್ ಸಿಂಗ್, ಗಣೇಶ್ ಮೃತರು. ಮಧ್ಯಪ್ರದೇಶ ಹಾಗೂ ಆಂಧ್ರಪ್ರದೇಶದ ಕಾರ್ಮಿಕರು. ಸೈದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕಾರ್ಖಾನೆಯಲ್ಲಿ ಕೆಮಿಕಲ್ ಸೋರಿಕೆ ಆಗಿದ್ದರಿಂದ ಕಾರ್ಮಿಕರು ಸಾವನ್ನಪ್ಪಿರುವಂಥದ್ದು. ಯಾದಗಿರಿ ತಾಲೂಕಿನ ಕಡೇಚೂರು ಕೈಗಾರಿಕಾ ಪ್ರದೇಶದಲ್ಲಿ ಘಟನೆ ನಡೆದಿದೆ. ಸೋರಿಕೆಯಾದ ಕೆಮಿಕಲ್ ಉಸಿರಾಟದ ಮೂಲಕ ದೇಹದೊಳಗಡೆ ಹೋಗಿದೆ, ಹಾಗಾಗಿ ಕಾರ್ಮಿಕರು ಸಾವನ್ನಪ್ಪಿರುವಂಥದ್ದು. ಮತ್ತಿಬ್ಬರು ಕಾರ್ಮಿಕರು ಅಸ್ವಸ್ಥಗೊಂಡಿದ್ದಾರೆ. ವಿಕ್ರಮ್ ಸಿಂಗ್, ಅಜಯ್ ಸಿಂಗ್, ಗಣೇಶ್ ಮೃತ ದುರ್ದೈವಿಗಳು. ಮಧ್ಯಪ್ರದೇಶ ಹಾಗೂ ಆಂಧ್ರಪ್ರದೇಶದ ಕಾರ್ಮಿಕರು ಇವರೆಲ್ಲರೂ ಕೂಡ ಸೈದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕುರಿತಾಗಿ ಘಟನೆ ನಡೆದಿದೆ. ನೋಡಿ, ಮಾಸ್ಕ್ ಏನಾದರೂ ಬಳಸ್ಕೊಳ್ಬೇಕು ಇಂಥ ಸಂದರ್ಭದಲ್ಲಿ, ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಅಂದ್ರೆ, ಕೆಮಿಕಲ್ ಸೋರಿಕೆ ಆದಂತಹ ಸಂದರ್ಭದಲ್ಲಿ ಅದೇ ಗಾಳಿಯನ್ನ ನಾವು ದೇಹಕ್ಕೆ ತೆಗೆದುಕೊಳ್ತಾ ಇದ್ದೀವಿ ಅಂತ ಅಂದಂತ ಸಂದರ್ಭದಲ್ಲಿ ಏನಾಗ್ಬೇಡ ಅವರ ದೇಹಕ್ಕೆ, ಹಾಗಾಗಿನೇ ಇದೀಗ ಸಾವನ್ನಪ್ಪಿರುವಂಥದ್ದು. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವನಗೌಡ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ. ಎಸ್ ಬಸವನಗೌಡ ಪಾಟೀಲ್, ಕಾರ್ಖಾನೆಯಲ್ಲಿ ಕೆಮಿಕಲ್ ಸೋರಿಕೆ ಆಗಿದೆ, ಮಾಸ್ಕ್ ವ್ಯವಸ್ಥೆ ಏನು ಮಾಡಿರ್ಲಿಲ್ವಾ ಅಂತ ಕಾರ್ಮಿಕರಿಗೆ ಅಲ್ಲಿನ ಮಾಲೀಕರು? ಹೌದು ಸುಕನ್ಯಾ, ಏನು ಯಾದಗಿರಿಯಲ್ಲಿ ಕೆಮಿಕಲ್ ಫ್ಯಾಕ್ಟರಿಯಲ್ಲಿ ಕೆಮಿಕಲ್ ಲೀಕೇಜ್ ಆಗಿ 3 ಕಾರ್ಮಿಕರು ಕೂಡ ದುರ್ಮರಣ ಆಗಿದ್ದಾರೆ. ಹಾಗಾಗಿ ಕಡೇಚೂರು ಬಾಡಿಯಾಳ ಸಣ್ಣ ಕೈಗಾರಿಕಾ ಪ್ರದೇಶದಲ್ಲಿ ಈ ಘಟನೆ ಸಂಭವಿಸಿದ್ದು. ಅಂದ್ರೆ ಯಾದಗಿರಿ ತಾಲೂಕಿನ ಕಡೇಚೂರು ಬಾಡಿಯಾಳ ಗ್ರಾಮದಲ್ಲಿ ಈ ಸಣ್ಣ ಕೈಗಾರಿಕಾ ಪ್ರದೇಶದಲ್ಲಿ ಇದೊಂದು ದೊಡ್ಡ ದೂರ ಘಟನೆ ನಡೆದ ಅಂತ ಹೇಳಲಾಗುತ್ತೆ. ಹಾಗಾಗಿ ಖಾಸಗಿ ಫ್ಯಾಕ್ಟರಿಯಲ್ಲಿ ಕೆಮಿಕಲ್ ಸೋರಿಕೆ ಆಗಿ ಲೀಕೇಜ್ ಆಗಿ 3 ಕಾರ್ಮಿಕರು, ಅಂದ್ರೆ ಅಪಾಯದ ಕೆಮಿಕಲ್ ಅನ್ನು ವಾಸನೆಯನ್ನು ಉಸಿರುಗಟ್ಟಿ 3 ಕಾರ್ಮಿಕರನ್ನು ದೃಢಪಟ್ಟಿದ್ದಾರೆ. ಅಂದ್ರೆ ಮೃತಪಟ್ಟವರು ಮಧ್ಯಪ್ರದೇಶ ಹಾಗೂ ಆಂಧ್ರ ಪ್ರದೇಶದ ಹೊರರಾಜ್ಯದ ಕಾರ್ಮಿಕರೆಂದು ಮಾಹಿತಿ ಲಭ್ಯವಾಗಿದೆ. ಅಂದ್ರೆ ಕಾರ್ಮಿಕರಿಗೆ ದುರ್ಮರಣವಾಗಿದ್ದು ಫ್ಯಾಕ್ಟರಿ ಕೂಡ ಈಗಾಗಲೇ ಸ್ಥಗಿತಗೊಂಡಿದೆ. ಅಂದ್ರೆ ಸೈದಾಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಕೂಡ ಈ ಪ್ರಕರಣ ದಾಖಲಾಗಿದ್ದು, ಸ್ಥಳಕ್ಕೆ ಯಾದಗಿರಿ SP ಪೃಥ್ವಿಶಂಕರ್ ಅವರು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸುಕನ್ಯಾ, ಅಲ್ಲ ಬಸವನಗೌಡ ಪಾಟೀಲ್, ಈ ಒಂದು ಸಂದರ್ಭದಲ್ಲಿ ಕಾರ್ಮಿಕರಿಗೆ ನಾನು ಕೇಳಿದೆ ಪ್ರಶ್ನೆಯನ್ನ, ಕಾರ್ಮಿಕರಿಗೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆಯನ್ನ, ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡಿರಲ್ವಾ ಅಂತ? ಈ ಕೆಮಿಕಲ್ ಸೋರಿಕೆ ಆದಂತಹ ಸಂದರ್ಭದಲ್ಲಿ ಆ ಒಂದು ಗಾಳಿಯನ್ನ ಅವರು ಉಸಿರಾಡೇನೆ ಈ ರೀತಿಯಾದಂತ ತೊಂದರೆ ಆಗಿರುವಂತದ್ದು, ಮಾಲೀಕರು ಏನ್ ಮಾಡ್ತಾ ಇದ್ರು ಇಂಥ ಸಂದರ್ಭದಲ್ಲಿ? ಸುಕನ್ಯಾ, ಕಾರ್ಮಿಕರಿಗೋಸ್ಕರ ಎಲ್ಲಾ ವ್ಯವಸ್ಥೆ ಮಾಡ್ಬೇಕಾಗುತ್ತೆ. ಹಾಗಾಗಿ ಕಾರ್ಮಿಕರು ಇಂಥ ತಪ್ಪುಗಳನ್ನು ಮಾಡಿದ್ಕೊಂಡು, ಅಂದ್ರೆ ಮಾಲೀಕರು ಇಂಥ ತಪ್ಪು ಮಾಡಿದ್ದಕ್ಕೆ ಕಾರ್ಮಿಕರಿಗೆ ಇಂಥ ವ್ಯವಸ್ಥೆ ಆಗಿರುತ್ತೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಮಾಲೀಕರ ಎಡವಟ್ಟಂತಾನೆ ಈ ಮೇಲ್ನೋಟದಲ್ಲಿ ಕಂಡು ಬರುತ್ತೆ. ಯಾಕಂದ್ರೆ ಕಾರ್ಮಿಕರಿಗೆ ಮಾಸ್ಕ್, ಕೈಗೆ ಗ್ಲೋಸ್ ಎಲ್ಲಾನು ಕೊಟ್ಟು ಅವ್ರಿಗೆ ಕೆಲಸಕ್ಕೆ ಇಳಿಸ್ಬೇಕಾಗುತ್ತೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಮಾಲೀಕರು ಇದಕ್ಕೆ ಎಡವಟ್ಟು ಮಾಡಿದ್ದಾರೆ ಅಂತಾನೆ ಮೇಲ್ನೋಟದಲ್ಲಿ ಕಂಡು ಬರುತ್ತೆ. ಹಾಗಾಗಿ ಯಾದಗಿರಿ SP ಅವರು ಕೂಡ ಪರಿಶೀಲನೆ ನಡೆಸಿದ್ದಾರೆ. ಏನ್ ಬರುತ್ತೆ ಅಂತ ಅದ್ ನೋಡ್ಬೇಕಾಗುತ್ತೆ. ಸುಕನ್ಯಾ, ಧನ್ಯವಾದಗಳು ಬಸವನಗೌಡ ಪಾಟೀಲ್ ಹೆಚ್ಚಿನ ಮಾಹಿತಿಗಾಗಿ.